ಈಗಾಗಲೇ ಎರಡು ತಂಡ ಕೂಡ ಒಂದು ಬಲಿಷ್ಠ ತಂಡ ಅಂತ ಹೇಳ್ಬೋದು. ಒಂದು ಯಾದಗಿರಿ ಜಿಲ್ಲೆಯ 55 kg ಒಳಗಿನ ಒಂದು ಬಲಿಷ್ಠ ತಂಡ ಅಂತ ಹೇಳಿದ್ರೆ ತಪ್ಪಾಗ್ತಿಲ್ಲ. ತುಳುದಿನ ತಂಡ, ಅದೇ ರೀತಿಯಾಗಿ ಬೆಂಗಳೂರು ತಂಡದವರು ಕೂಡ ಅತ್ಯುತ್ತಮ ತಂಡವನ್ನು ಕಟ್ಟಿಕೊಂಡು 500 ಕಿಲೋಮೀಟರ್ ಇಂದ ನಮ್ಮ ಊರಿಗೆ ಬಂದಿದ್ದಾರೆ. ಹೇಳಿ ಅಣ್ಣ, ನಿಕ್ಯಾಪ್ ಮ್ಯಾಕ್ ಏರ್ಸ್ಬೇಕಣ್ಣ. ಓಕೆ, ಸ್ವಲ್ಪ ನಿಕ್ಯಾಪ್ ಮ್ಯಾಕ್ ಏರ್ಸ್ಬೇಕು ನೋಡಮ್ಮ. 09 ನಂಬರ್ ಜೆರ್ಸಿ ಕಟ್ಟಿರುವಂತ ಆಟಗಾರ ತುಳುದಿನ ತಂಡದ ಬಲಿಷ್ಠ ದಂಡಿಗ ಅಂತ ಹೇಳ್ಬೋದು. ಕಾಯ್ದು ನೋಡ್ಬೇಕು. ವಾದ ಮಾಡ್ತಿದ್ದಾರೆ ದಾಳಿಗಾರ, ನಿರ್ಣಯಕರ ನಿರ್ಣಯ ಅಂತಿಮ ನಿರ್ಣಯವಾಗುತ್ತೆ. ಆಡ್ರಿ ಇರ್ಲಾಡ್ರಿ ಇರ್ಲಪ್ಪ. ಹಿಡಿತ ಅಂತ ಹೇಳ್ಬೋದು. ಒಂದು ಬಲಿಷ್ಠವಾದ ಖಾತೆನೆ ತೆಗೆದಿಲ್ಲ ಅಂತ ಕಾಣಿಸ್ತಾ ಬೆಂಗಳೂರು ತಂಡ. ಕಾಯ್ದು ನೋಡ್ಬೇಕು. ಅತ್ಯುತ್ತಮ ದಾಳಿ ಅಂತ ಹೇಳ್ಬೋದು. ಅನುಭವದಲ್ಲಿ ಅಮೃತ ಇದೆ ಅಂತ ಹೇಳಿದ್ರೆ ತಪ್ಪಾಗ್ತಿಲ್ಲ. ಒಬ್ಬ ಅನುಭವ ಒಳ್ಳೆ ಆಟಗಾರ ಅಂತ ಕಾಣಿಸ್ತದೆ. ಕಾಯ್ದು ನೋಡ್ಬೇಕು. ತುಳುದಿನ ತಂಡದ ರೈಡ್ ಮಿಷನ್ ಅಷ್ಟೇ ನೋಡಕಂತ ಅಲ್ಲಿ ಬಂದು ಕಟ್ಟೊಳಗಂತ ಮತ್ತೊಂದು ಹೊಸ ದಾಳಿ. ಕಾಯ್ದು ನೋಡ್ಬೇಕು. ಎರಡು ಒಂದು ಇನ್ ಫೇವರ್ ಆಫ್ ತುಳುದಿನ್ನಿ. ಎರಡು ತಂಡಕ್ಕೂ ಒಂದು ಬಲಿಷ್ಠದಿಂದ ಕೂಡಿದಂತ ತಂಡ ಅಂತ ಹೇಳ್ಬೋದು. ಕಾಯ್ದು ನೋಡಬೇಕು. ಒಂದು ಅಂಕ, ಇದರೊಂದಿಗೆ 3-1 2 ಅಂಕದ ಮುನ್ನಡೆ ತುಳುದಿನ್ನಿ. ತುಳುದಿನ್ನಿ ತಂಡದ ಆಟಗಾರರು ದಯವಿಟ್ಟು ಒಬ್ರು ಮಾತಾಡ್ಬೇಕು. ಕಂಟ್ರೋಲ್ ಯುವರ್ ಟೀಮ್. ಕ್ಯಾಪ್ಟನ್ ನೋಡಿಲ್ಲ ನಾನು. ಆದ್ರೆ ಏನು ಮನುಷ್ಯರ ಏನು ಮಾಡ್ಬೋದು ಅವ್ರು ತಿರುಪತಿ ಕಟ್ಟಿಲ್ಲ ನಗಳೆ ಮುಂದಿನ ತಯಾರಿ MKT ಅಂಬಾನಗರ ವರ್ಸಸ್ ಬೆಂಗಳೂರು ತಂಡದ ಮನೋಜ್ ಅವರಿಂದ. ಮನೋಜ್ ಅವರು ಕೂಡ ಒಂದು ಬೆಂಗಳೂರು ತಂಡದ ಅತ್ಯುತ್ತಮ ಹಿಡಿತಗಾರ ಅಂತ ಹೇಳ್ಬೋದು. ಹಿಂದೆ ನಡೆದ 3 ತಂಡದಲ್ಲಿ ತಮ್ಮದೇ ಅತ್ಯುತ್ತಮ. ನಮ್ಮ ದಾಳಿಗಾರನ್ನೇ ನೀವು ಹಿಡಿದ್ರೆ ನಿಮ್ಮ ದಾಳಿಗಾರನೇ ನಾವು ಬಿಡ್ತೀವ ಅಂತ ತುಳುದಿನ್ನಿ ತಂಡದ ಆಟಗಾರರು ಒಬ್ಬ ಬಲಿಷ್ಠ ದಾಂಡಿಗನನ್ನೇ ಕಟ್ಟಿ ಹಾಕಿದ್ದಾರೆ. ಕಾದು ನೋಡಬೇಕು. ಯಾಕೋ
05 ನಂಬರ್ ಜರ್ಸಿ ತೊಟ್ಟಂತ ಆಟಗಾರ ದಾಳಿಗೆ ಹೋಗ್ತಿಲ್ಲ ಅಂತ ಕಾಣಿಸ್ತಾ ಇದೆ. ಪೂಜಾರಿಗೆ ಬಹಳ ಅಭಿಮಾನಿಗಳು ಇದ್ದಾರೆ ಅಂತ ಕಾಣಿಸ್ತಿದೆ. ಇಲ್ಲಿ ಕಾದು ನೋಡ್ಬೇಕು. ಮನೋಜ ಮತ್ತ ಧನು ದಾಳಿಯಲ್ಲಿ ಮುಂದಾಗ್ತಾ ಇದ್ದಾರೆ. ಒಬ್ಬ 10ನೇ ಆಟಗಾರ ಅಂತ ಹೇಳ್ಬೋದು ಧನು. ತಮ್ಮ ತಂಡಕ್ಕೆ ಅತ್ಯುತ್ತಮ ಹಿಡಿತ ಅಂತ ಹೇಳ್ಬೋದು ತೋಳಬೆನ್ನಿ ತಂಡದಿಂದ. ಜನ ಹಂಗೈತೆ ಬಂದ್ರೆ ಎಲ್ಲ ಸೂಜಿ ಮಾಡಬೇಡಿ ಕಬ್ಬಣ ಬೇರೆ ಮಾಡ್ತಾರೆ ಸೂಜಿ ಹಂಗಾದೀಗ ಅದು ಚಿರಪಾಯಿ ನಂಬರ್ ಜರ್ಸಿ ತೊಟ್ಟಿರುವಂತ ಆಟಗಾರ ಒಬ್ಬ ಅನುಭವಿ ಆಟಗಾರ ಕೂಡ ಇರ್ಬೋದು. ಹಿಂದಿನ ಪಂದ್ಯದಲ್ಲಿ ಒಂದು ತಮ್ಮ ತಂಡವನ್ನು ಕ್ವಾರ್ಟರ್ ಫೈನಲ್ಗೆ ತರಲು ಯಶಸ್ವಿ ಕಂಡಂತ ಆಟಗಾರ ಚಿರಪಾಯಿ ನಂಬರ್ ಆಟಗಾರ ನಮ್ಮ ಸ್ಥಳೀಯ ಕ್ರೀಡಾ ಬಂಧನದಿಂದ ಅವರನ್ನು ಪೂಜಾರಿ ಅಂತ ಕರಿತಾ ಇದ್ದಾರೆ. ಸ್ವಲ್ಪ ಸೈಡಿಗೆ ಕುಂದಿರ್ಸ್ಬೇಕು ಅವ್ರನ್ನ. ನೀವು ಔಟ್ ಆಗಿ ಪ್ಲೇಯರ್ ಎಲ್ಲಿ ಕುಂದಿರ್ಸಿ ಹನುಮೇಶ ಸ್ವಲ್ಪ ಹಿಂದಕ್ಕೆ ಸರ್, ಅಲ್ಲಿ ಔಟ್ ಆದ್ರೆ ಕುಂದಿರ್ತಾವ, ಸ್ವಲ್ಪ ಹಿಂದಕ್ಕೆ ಸರ್ ಕುಂದ್ರಿ. ಐದು 2 ಇನ್ ಫೇವರ್ ಆಫ್ ಬೆಂಗಳೂರು. 3 ಅಂಕದ ಮುನ್ನಡೆ ತೋಳಬೆನ್ನಿ ತಂಡ. ಪೂಜಾರಿ ಸರಿ ಪೂಜಾರಿ ಏ ಬಸಮ್ಮ ಏ ಫೋನ್ ಕೊಡೋ ಜಲ್ಲಿನ ಫೋನ್ ಚುಚ್ಚಪ್ಪ ಹಾಕ್ತಮ್ಮ ಒಂದು ಈಟೆ ಐತಮ್ಮ ಚುಚ್ಚಪ್ಪ ಆಯ್ತು ಈಟೆ ಅದ ಪಂದ್ಯ ಒಂದು ಅತ್ಯುತ್ತಮ ಹಿಡಿತ ಅಂತ ಹೇಳ್ಬೋದು ತೋಳಬೆನ್ನಿ ತಂಡದಿಂದ. ಕಾಯ್ದು ನೋಡಬೇಕು. ಮುಂದಿನ ತಯಾರಿ ನಿಮಗೆ ಇದು ಅಂತಿಮ ಕರೆ ನೀಡ್ತಾ ಇದ್ದೀವಿ. ಜಾನಮಟ್ಟಿ ವರ್ಸಸ್ ಅಂಬಾನಗರ, MTT ಅಂಬಾನಗರ. ಹೆಣ್ಣು ತಂಡದ ಆಟಗಾರರು ಆದಷ್ಟು ಬೇಗನೆ ತಮ್ಮ ತಂಡವನ್ನು ಸಿದ್ಧತೆ ಮಾಡಿಕೊಳ್ಳಿ. ಇದು ನಿಮಗೆ ಅಂತಿಮ ಕರೆ. ಇನ್ನೇನು ಈ ಪಂದ್ಯ ಕೊನೆಯ ಹಂತದಲ್ಲಿದೆ. ನಾವು ಕೂಡ ಸಿದ್ಧತೆ ಮಾಡಿಕೊಳ್ಬೇಕು ಆದಷ್ಟು ಬೇಗನೆ. ಮನೋಜ್ ಅವರು ಕೂಡ ನಾನು ಹಿಡಿತಕ್ಕಷ್ಟೇ ಸೀಮಿತವಲ್ಲ, ನಾನು ದಾಳಿಗೆ ಸೀಮಿತ ಎಂದು ತಮ್ಮ ತಂಡ ಅನುಪಸ್ಥಿತಿಯಲ್ಲಿದೆ ಅಂತ ದಾಳಿಯಲ್ಲಿ ಮುಂದಾಗ್ತಾ ಇದ್ದಾರೆ. ಮನೋಜ್ ಅವರು ಸಂಕಟ ಬಂದಾಗ ವೆಂಕಟರಾಮನ್ ಅಂತ ಹೇಳ್ತಾವೆ. ಕಾದು ನೋಡ್ಬೇಕು ಏನು ಮಾಡ್ತಾರಂತ. ಅವನು ಬಯಸಿದ
ಕೊನೆಯ 5 ನಿಮಿಷ ಅಂತ ನಿರ್ಣಾಯಕರಿಂದ ಘೋಷಣೆಯಾಗಿದೆ. ಆಡ್ರ ಬರ್ರಿ ಹೊಡ್ಕಕ್ ಬಾರಿ ಅನ್ನುವತ್ತೈತ.